ಕುಡಿಯೋಕ್ಕೆ ನೀರಿಲ್ಲ, ನಮಗೆ ಕರೆಂಟ್ ಇಲ್ಲ. ನಾವು ಕೃಷ್ಣವ್ರ ಹತ್ರ ಏನಾದರೂ ಮಾತಾಡ್ಲಿಕ್ಕೆ ಹೋದ್ರೆ ನೀವು ಫ್ರೆಶ್ಶಿಗೆಲ್ಲ ನೀವು ಇಟ್ಕೊಡಕ್ಕೆ ಹೋಗ್ತೀರಾ, ಅವ್ರು ಬಂದು ನಿಮಗೆ ಏನು ಮಾಡ್ತಾರೆ, ನೀವು ಹಾಗೆಲ್ಲ ಪಬ್ಲಿಕ್ ಮಾಡಬೇಡಿ, ನಾವೆಲ್ಲ ಬಂದು ಮಾಡ್ಕೊಡ್ತೀವಿ ಅಂತೇಳಿ ಹೇಳ್ತಾರೆ ಸರ್. ఈసారి ఓటే పాడు ఈయన అందులో ఎన్ని ఓట్లు పాడు. ಸರ್ ನಾವು ನೋಡಿ 5-6 ವರ್ಷ ಆಯ್ತು ಇಲ್ಲಿ ಬಂದಿದ್ದು. ಯಾವ ಅಧಿಕಾರಿಗಳಾಗ್ಲಿ ಇಲ್ಲಿ ಪಂಚಾಯತ್ ಮೆಂಬರ್ಗಳಾಗ್ಲಿ ಯಾರು ಕೂಡ ಇಲ್ಲಿ ಬರೋದಿಲ್ಲ ಸರ್. ನಾವು ಕೃಷ್ಣವ್ರ ಹತ್ರ ಏನಾದ್ರು ಮಾತಾಡ್ಲಿಕ್ಕೆ ಹೋದ್ರೆ ನೀವು ಫ್ರೆಶ್ಶಿಗೆಲ್ಲ ನೀವು ಇಟ್ಕೊಡಕ್ ಹೋಗ್ತೀರಾ, ಅವ್ರು ಬಂದು ನಿಮಗೆ ಏನ್ ಮಾಡ್ತಾರೆ, ನೀವು ಹಾಗೆಲ್ಲ ಪಬ್ಲಿಕ್ ಮಾಡಬೇಡಿ, ನಾವೆಲ್ಲ ಬಂದು ಮಾಡ್ಕೊಡ್ತೀವಿ ಅಂತೇಳಿ ಹೇಳ್ತಾರೆ ಸರ್. ನಮ್ಮ ಹತ್ರ ವೋಟಿನ ಟೈಮ್ ಬಂದಾಗ ವೋಟ್ ಕೇಳ್ತಾರೆ ಸರ್. ನೋಡಿ ಅವ್ರ ಮಕ್ಕಕ್ಕೆ ಇದೇ ನೀರ ನಮಗೆ ಕುಡಿಲಿಕ್ಕೆ. ಎಲ್ಲೋಗಿದ್ದಾರೆ ಸರ್ ಅಧಿಕಾರಿಗಳು? ಕಣ್ಮುಚ್ಕೊಂಡು ಮನೇಲಿ ಮಲಗಿದಾರ? 5 ವರ್ಷದಿಂದ ಇಲ್ಲಿದ್ದೀರಿ ನೀವು? ಹೌದು ಸರ್. ಪ್ರತಿ ವರ್ಷ ಎಲ್ಲರಿಗೂ ಇಲ್ಲಿಂದಾನೇ ನೀರು ಹೋಗ್ಬೇಕು? ಹೌದು ಸರ್. ಒಂದೇ ಒಂದು ಬಾವಿ ಇದೆ ಸರ್, 60 ಕುಟುಂಬಕ್ಕೆ ಒಂದು ಬಾವಿ ಇದೆ. ಆ ಬಾವಿಲಿ ಬೇಸಿಗೆ ಕಾಲ ಬಂತು ಅಂದ್ರೆ ನೀರ್ ಹಿಂಗ್ ಹೋಗುತ್ತೆ. ಇಲ್ಲಿ ಒಳಗೆ ಬರ್ಬೇಕು, ಇಲ್ಲಿಂದ 3/4 ಕಿಲೋಮೀಟರ್ ಗುಡ್ಡ ಹತ್ಕೊಂಡು ನಾವು ನೀರಿಗೆ ಹೋಗ್ಬೇಕು ಹೊತ್ಕೊಂಡು. ಯಾವ ತರ ಸರ್ ನಾವು ಜೀವನ ಮಾಡೋದು? ನಾವು ಇದೇ ನೀರನ್ನ ನಾವು ಕುಡಿಬೇಕು ಸರ್. ಆರೋಗ್ಯ ಸರಿ ಇಲ್ಲ, ಮಕ್ಳಿಗೆ ಆರಾಮಿಲ್ಲ. ಅಕಸ್ಮಾತ್ ಆಗಿ ಏನಾದ್ರು ಆದ್ರೆ ಓಡ್ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ ಸರ್. ಮತ್ತೆ ಇನ್ನೇನಿದೆ ಸರ್ ಅವ್ರಿಗೆ? ಕೇಳೋರಿಲ್ಲ, ಹೇಳೋರಿಲ್ಲ. ನಾವೊಂದು ಬಡ ಕುಟುಂಬಗಳು, ಒಂಥರ ಯಾರು ದಿಕ್ಕಿಲ್ದಿದ್ದರ ತರ ಆಗಿದೀವಿ ಸರ್ ನಾವು. ಇವ್ರುಗಳೆಲ್ಲ ಎಲ್ಲೋಗಿದ್ದಾರೆ? ಓಟ್ ಕೇಳಕ್ ಮಾತ್ರ ಬರ್ತಾರೆ. ಅದೇ ಓಟ್ ಕೇಳಕ್ ಈ ಸರಿ ಬರ್ಲಿ ಸರ್, ನಮ್ಗೆ ಯಾವ ಸೌಲಭ್ಯ ಮಾಡ್ಕೊಡ್ತಾರೆ ನಾವು ಓಟ್ ಹಾಕೋದಿಲ್ಲ, ಬಹಿಷ್ಕಾರ ಹಾಕ್ತಿವಿ ಸರ್ ನಾವು ಓಟಿಗೆ. ಈ ಸರಿ ನಾವು ಅದನ್ನೇ ಮಾಡೋದು. ಇಷ್ಟು ವರ್ಷ ಆಯ್ತು ನಾವು ಅವ್ರು ಕೇಳಿದಕ್ಕೆಲ್ಲ ಹೇಳಿದಕ್ಕೆಲ್ಲ ನಾವು ಓಟ್ ಹಾಕ್ತಿದೀವಿ. ಈ ಸರಿ ಮಾತ್ರ ಓಟ್ ಕೇಳಕ್ಕೆ ಯಾರು ಇಲ್ಲಿ ಬರೋ ಹಾಗಿಲ್ಲ, ನಾವು ಬಹಿಷ್ಕಾರ ಮಾಡ್ತೀವಿ. ನಮ್ಗೆಲ್ಲ ಸೌಲಭ್ಯ ಕರೆಂಟಿಂದ ಹಿಡ್ದು ಅಕ್ಕಪತ್ರ ನೀರಿನ ವ್ಯವಸ್ಥೆ ಎಲ್ಲ ಆಗುವವರೆಗೂ ನಾವ್ ಯಾರಿಗೂ ಓಟ್ ಹಾಕಲ್ಲ. ಇಲ್ಲಿ ನಾವು 60 ಕುಟುಂಬದಲ್ಲಿ ಒಬ್ಬ ಕೂಡ ಓಟ್ ಹಾಕೋದಿಲ್ಲ ಸರ್. ನಾವು ಹೆಸರು ಜಯಂತಿ ಸರ್. ಈಗ ನಿಮಗೆ ನೀರು ಮೇಲ್ಗಡೆಯಿಂದ ಇಲ್ಲಿಗೆ ಬರ್ಬೇಕಾ ಕುಡಿಯಕ್ಕೆ? ಈಗ ನೀರೆಲ್ಲ ಕಳಕಿ ಇದೆಯಲ್ಲ? ಯಾವಾಗ ನೋಡಿದ್ರು ಇದೇ ತರ ಇರುತ್ತೆ. ಕುಡಿಯಕ್ಕೆ ಮಾತ್ರ ಅಲ್ಲಿಂದ ತಗೊಂಡು ಹೋಗ್ತೀವಿ. ಇಲ್ಲಾಂದ್ರೆ ಒಳಗೇನೆ ಬರ್ಬೇಕು, ಪಾತ್ರೆ ತೊಳೆಯಕ್ಕೆ, ಬಟ್ಟೆ ತೊಳೆಯಕ್ಕೆ, ಎಲ್ಲದಕ್ಕೂ ಇಲ್ಲಿಗೆ ಬರ್ಬೇಕು. ಇದು ಬಿಟ್ರೆ ಬೇರೆ ನೀರೇ ಇಲ್ಲ. ಈಗ ನಿಮ್ಗೆ ಮೇಲ್ಗಡೆ ನೀರಿಲ್ಲ ಅಂದ್ರೆ ಇಲ್ಲಿಗೆ ಬರ್ಬೇಕು? ಹಾ. ಬಟ್ಟೆ ತೊಳಿಲಿಕ್ಕೆ, ಪಾತ್ರೆ ತೊಳಿಲಿಕ್ಕೆ ಇಲ್ಲೇ ಬರ್ಬೇಕು. ಇಲ್ಲೇ ಬರ್ಬೇಕು, ಬೇರೆ ಎಲ್ಲೂ ಜಾಗ ಇಲ್ಲ? ಇಡೀ ಸೈಟ್ನಾಗ ನಮ್ಗೆ ಇಡೀ ಸೈಟ್ನವರೆಲ್ಲ ಇಲ್ಲಿಗೆ ಬರ್ಬೇಕು? ಇಲ್ಲಿಯೇ ಬರ್ಬೇಕು. ಈಗ ನೀವು ಇದ್ರ ಬಗ್ಗೆ ಏನಾದ್ರು ಕಂಪ್ಲೇಂಟ್ ಎಲ್ಲಾರು ಮಾಡಿದ್ರಾ? ಅವಾಗ ಒಂದ್ಸಲ ಇವರು ಸಣ್ಣ ನೀರೆಲ್ಲ ಬಿಡ್ತಿದ್ರು ಸರ್, ಅವಾಗ ಕಂಪ್ಲೇಂಟ್ ಮಾಡಿದ್ರು. ಏನು ಪ್ರಯೋಜನ ಇಲ್ಲ, ಏನು ಪ್ರಯೋಜನ ಇಲ್ಲ. ಇದೇ ತರ ಮಾಡ್ತಾರೆ. ಅದು ನಾವು ಕೆಲಸ ಬಿಟ್ಟು ಬಂದ್ಮೇಲೆ ಶುರು ಮಾಡ್ತಾರೆ ಸಣ್ಣ ನೀರು ಕಲಸಿ ಹಳ್ಳಕ್ ಬಿಡಕ್ಕೆ. ಅದೆಲ್ಲ ನಿಂತು ಹೋಯ್ತು. ಈಗ ಉಪ್ಪು ಉಂಟಿದ್ರೆ ಇದು ಕಳಂಕಿ ನೀರಿಗೆ ಕೆರೆನದನ್ನ ಬೆಟ್ಟು ಹೋಗ್ಬೇಕಾಯ್ತು. ಕೆರೆ ತೆಗ್ದ್ರೆ ಏನು ಗೊತ್ತಾಗಲ್ವ? ನೀರು ಬರೋದು, ನಾವಿಲ್ಲಿ ಬಂದು 5 ವರ್ಷ ಆಯ್ತು ಸರ್. ಇಲ್ಲಿ ಯಾವ ಸವಲತ್ತುಗಳನ್ನು ನಮಗೆ ಕೊಡ್ತಾ ಇಲ್ಲ. ಕರೆಂಟ್ ವ್ಯವಸ್ಥೆ ಆಗ್ಲಿ, ನೀರಿನ ವ್ಯವಸ್ಥೆ ಆಗ್ಲಿ ಯಾವುದೂ ಇಲ್ಲ. ಅದಕ್ಕಾಗಿಯೇ ತುಂಬಾ ಕಷ್ಟ ಆಗ್ತಿದೆ ಓದೋ ಮಕ್ಳಿಗಾದ್ರೂ ಸಹ. ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ರಾತ್ರಿ ವೇಳೆ ಓದ್ಲಿಕ್ಕೂ ಸಹ ಕಷ್ಟ ಆಗ್ತಾ ಇದೆ ಮಕ್ಕಳಿಗೆ. ಮತ್ತೆ ಸೋಲಾರ್ ವ್ಯವಸ್ಥೆ ನಾವು ಜಾಸ್ತಿಯಾಗಿ ಎಲ್ಲರೂ ಸೋಲಾರ್ ವ್ಯವಸ್ಥೆ ಹಾಕೊಂಡಿದ್ದೇವೆ. ಸೋಲಾರ್ನು ಸಹ ಎಲ್ಲರಿಗೂ ಸಹ ಹಾಕ್ಲಿಕ್ಕೆ ಆಗಲ್ಲ, ಅಷ್ಟು ಬಡವರಿದ್ದಾರೆ ಇಲ್ಲಿ. ಅದಕ್ಕಂತಾನೆ ಸ್ವಲ್ಪ ಸರ್ಕಾರದವರು ಸಹ ನಮ್ಗೆ ಏನಾದ್ರು ಕೊಡ್ಬೇಕಾಗುತ್ತೆ. ನೀರಿನ ವ್ಯವಸ್ಥೆ ಅಲ್ಲಿ ಮೇಲೆಯವರಿಗೆ, ಫ್ಲಡ್ ಅವರಿಗೆ ಮಾತ್ರ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ಅಲ್ಲಿಂದ ಕೆಳಗೆ ಇದ್ದವರು ಬೇರೆಯವರಾ? ನಮಗೆ ಎಂತ ಇಲ್ಲ. ಅಲ್ಲಿ ಹೊರ್ಬೇಕು ಸರ್, ಇಲ್ಲಿಂದ ಮೇಲೆ ತನಕ ಹೊರ್ಬೇಕು ನಮಗೆ. ಅದನ್ನ ಕೇಳಲಿಕ್ಕೆ ಯಾರು ಬರೋದಿಲ್ಲ. ಓಟಿಗಾದ್ರೆ ರಪ್ಪ ಬಂದು ನಿಮ್ಗೆ ಓಟ್ ಏನ್ ಬೇಕು ನಾವು ಮಾಡಿಸ್ತೇವೆ, ಓಟ್ ಹಾಕಿ ಅಂತ ಹೇಳ್ತಾರೆ. ಓಟ್ ಹಾಕಿದ್ಮೇಲೆ ನಮ್ ಕಡೆ ಗಮನನೇ ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ? ಒಂದು ಕುಡಿಯೋ ನೀರಿನ ವ್ಯವಸ್ಥೆ, ಒಂದು ಕರೆಂಟ್ ವ್ಯವಸ್ಥೆ. ಕುಡಿಯೋ ನೀರು ಖಾಲಿ ಆಗ್ತಾ ಬಂದ್ರೆ ಅಲ್ಲಿ ಬಟ್ಟೆ ಒಗಿಲಿಕ್ಕೆ, ಪಾತ್ರೆ ತೊಳಿಲಿಕ್ಕೆ ಹೋದ್ರೆ ಅಲ್ಲಿ ಸಹ ತುಂಬಾ ಮಡ್ಡು ಬರ್ತಾ ಇದೆ ನೀರು. ಇದನ್ನೆಲ್ಲ ನಾವು ಯಾರಿಗೆ ಹೇಳ್ಬೇಕು? ಕೇಳೋರು ಗತಿ ಇಲ್ಲ ನಮಗೆ. ಇನ್ನೇನ್ ಮಾಡೋದು? ಅದೇ ನೀರಲ್ಲಿ ತೊಳಿತಾ ಪಾತ್ರೆ ತೊಳಿತಾ ಎಲ್ಲ ಬರ್ಬೇಕಷ್ಟೇ. ಇನ್ನೆಂತ ಮಾಡ್ಲಿಕ್ಕೆ? ಅದೇ ನೀರು ಬೇಕು ನಿಮಗೆ? ಕುಡಿಯಕ್ಕೆ ಇಲ್ಲಿದು ನೀರು ಜಾಸ್ತಿ ಎಲ್ಲರಿಗೂ ಇಲ್ಲಿ
ಆಗುದಿಲ್ಲ. ಎಲ್ಲಾರನ್ನು ಇಲ್ಲೇ ಬಂದು ನೀರ್ ತಕೊಂಡೋದ್ರೆ ಅಲ್ಲಿದ್ದು ನೀರ್ ಖಾಲಿ ಆಗುತ್ತೆ ನಮ್ಗೆ. ಅಲ್ಲಿಂದನೇ ಕುಡಿಲಿಕ್ಕೆ ವ್ಯವಸ್ಥೆ ಮಾಡ್ಬೇಕು. ಆ ಕುಡಿಲಿಕ್ಕೆ ಅದನ್ನ ಬಟ್ಟೆ ತೊಳಿಲಿಕ್ಕೆ ವೇಸ್ಟ್ ಏನಾದ್ರು ತೊಳಿಲಿಕ್ಕೇನೆ ಅದರಿಂದ ಸಾಧ್ಯ ಆಗ್ತಾ ಇಲ್ಲ. ಅದನ್ನ ಹೇಗೆ ನಾವು ಕುಡಿಯೋದು? ನಾವು ಮನುಷ್ಯರೇ ಅಲ್ವಾ? ಯಾರು ತಲೆ ಹಾಕಲ್ಲ ಸರ್ ಇಲ್ಲಿ. ಬೇರೆ ನಮ್ಮ ಜಿಲ್ಲೆಯಲ್ಲೇ, ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ನೋಡ್ಲಿಕ್ಕೆ ಹೋದ್ರೆ ಎಲ್ಲಾ ಜಿಲ್ಲೆ ತಾಲೂಕು ಸರಿಯಾಗಿದೆ ಸರ್. ಮೂಡಿಗೆರೆ ಮಾತ್ರ ಹೀಗೆ. ನಾವು ಮೂಡಿಗೆರೆ ತಾಲೂಕಲ್ಲಿ ಎಲ್ಲಾ ಕಡೆ ನೋಡ್ಲಿಕ್ಕೆ ಹೋದ್ರು ನಮ್ಮ ಹಾಗೆ ಪರಿಸ್ಥಿತಿ. ಬೇರೆ ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಾರೆ ಅಷ್ಟೇ, ಅದು ನೋಡ್ಲಿಕ್ಕೆ ಅಷ್ಟೇ, ಹೇಳಲಿಕ್ಕಷ್ಟೇ. ಮತ್ತೆ ಅಭಿವೃದ್ಧಿ ಆಗಿರೋದನ್ನ ನಾವು ಎಲ್ಲೂ ಸಹ ನೋಡ್ಲಿಲ್ಲ. ನಮ್ಮ ಪರಿಸ್ಥಿತಿಯೇ ಬೇರೆ ಕಡೆನೂ ಆಗಿದೆ. ಅದು ಮೂಡಿಗೆರೆ ಗ್ರಾಮದಲ್ಲಿದ್ದವ್ರು, ಮೂಡಿಗೆರೆ ತಾಲೂಕಿನಲ್ಲಿದ್ದವ್ರದ್ದು ಮಾತ್ರ ಆ ತರ ಪರಿಸ್ಥಿತಿ. ಇಲ್ಲಿದ್ದು ಜನಪ್ರತಿನಿಧಿಗಳು ಸರಿ ಇಲ್ಲ, ಅಲ್ಲಿನ ಮೆಂಬರ್ಗಳು ಅದಕ್ಕಿಂತ ಮೊದ್ಲೇ ಸರಿ ಇಲ್ಲ ಸರ್. ಈಗ ಇದುವರೆಗೆ ನೀವು ಈ ತರ ನಮ್ಗೆ ನೀರಿನ ಸಮಸ್ಯೆ ಇದೆ, ಕರೆಂಟಿನ ಸಮಸ್ಯೆಗಳಿದ್ದಾವೆ ಅಂತ ಹೇಳಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. 5 ವರ್ಷ ಆಗಿದೆ ನಾವಿಲ್ಲಿ ಬಂದು. 5 ವರ್ಷದಿಂದ ಒಬ್ರಲ್ಲ ಒಬ್ರು ಇವರು ಅಭಿವೃದ್ಧಿ ಪರ್ಸನ್ಗಳು ಬರ್ತಾನೆ ಇದ್ದಾರೆ. ಅವ್ರು ಎಲ್ಲರಿಗೂ ಗೊತ್ತುಂಟು ಇಲ್ಲಿ ಬೋರ್ ತೆಗ್ದು ಅವ್ರು ನೀರ್ ತೆಗಿತಿದ್ದಾರೆ ಅಂತಾನು ಗೊತ್ತುಂಟು. ಅದನ್ನ ಬಿಟ್ಟು ಬೇರೆ ಬಂದು ಮಾತಾಡಿ ಹೋಗ್ತಾರೆ ಅಷ್ಟೇ. 5 ವರ್ಷದಿಂದ ಮನವಿ ಪತ್ರ ಸಲ್ಲಿಸ್ತಾನೇ ಇದೀವಿ ನಾವು. ಆದ್ರೆ ಒಂದು ಚೂರು ಅಭಿವೃದ್ಧಿ ಆಗಿರೋದನ್ನ ನಾವು ಕಾಣ್ಲಿಲ್ಲ. ಅದು ನಾವು ತೆಗ್ದಿರೋದು ಅಷ್ಟೇ ಬೋರ್ ನೀರು. ಇದು ಸರ್ಕಾರದಿಂದ ಸರ್ಕಾರದ ಮಾತ್ರ ಅದು. ಅಲ್ಲಿ ಒಂದು ಬೋರ್ ತೆಗ್ದಿದ್ದಾರೆ, ಅದು ಮಾತ್ರ ಸರ್ಕಾರದ್ದು ಅಂತ ಬಿಟ್ರೆ ಮತ್ತೆ ಅದು ಫ್ಲಡ್ನವರಿಗೆ ತೆಗ್ದಿರೋದು ಅದು. ನಿಮಗೆ ನೀರೇ ಇಲ್ಲ ಅದ್ರಿಂದ ನೀರು ಇಲ್ಲ ಸರ್ ನಮಗೆ. ಅವರಿಗೆ ಫ್ಲಡ್ನವರಿಗೆ ಮಾತ್ರ ಅದು. ಇದನ್ನು ನೀವು ಈಗ ಅಧಿಕಾರಿಗಳ ಗ್ರಾಮ ಪಂಚಾಯತಿ ಗಮನಕ್ಕೆ ತಂದಿದೀವಿ ಸರ್. ಅವ್ರು ಏನ್ ಹೇಳಿದ್ರು? ಏನು ರೆಸ್ಪಾನ್ಸ್ ಮಾಡಲ್ಲ. ಇಲ್ಲಿ ಒಳ್ಳೊಳ್ಳೆ ಮಾರ್ಕ್ಸ್ ತೆಗ್ದವ್ರು, ಒಳ್ಳೊಳ್ಳೆ ಪರ್ಸೆಂಟೇಜ್ ತೆಗ್ದವ್ರು, ಎಲ್ಲ ಡಿಗ್ರಿ PUC 10th ಅಲ್ಲೆಲ್ಲ ಪರ್ಸೆಂಟೇಜ್ ತೆಗ್ದವ್ರು ತುಂಬಾ ಜನ ಇದ್ದಾರೆ ಸರ್. ಅವರು ಇನ್ನೂ ಹೆಚ್ಚಾಗಿ ಕಲಿಬೇಕು ಅಂತ ಹೇಳಿದ್ರೆ ಅವರಿಗೆ ಓದ್ಲಿಕ್ಕೆ ಕಷ್ಟ ಆಗುತ್ತೆ. ಅಂದ್ರೆ ಸೋಲಾರ್ ಕರೆಂಟ್ ವ್ಯವಸ್ಥೆ ಇಲ್ಲ. ಸೋಲಾರ್ ಅಲ್ಲಿ ಬೇರೆಯವ್ರ ಮನೆಯಲ್ಲಿ, ಅವ್ರ ಮನೆಯಲ್ಲಿ ಸೋಲಾರ್ ಇಲ್ಲ ಅಂದ್ರೆ ಬೇರೆಯವ್ರ ಮನೆ ಹೋಗಿ ಅದನ್ನ ಯೂಸ್ ಮಾಡ್ಕೊಳ್ತಾರೆ. ಆದ್ರೆ ಅಂತ ಓದೋ ಮಕ್ಳಿಗೆಲ್ಲ ಒಳ್ಳೇದು ವಿದ್ಯಾಭ್ಯಾಸ ಸಿಗ್ಬೇಕಂತ ಹೇಳಿದ್ರೆ ಅಂತ ಕರೆಂಟ್ ವ್ಯವಸ್ಥೆ ಎಲ್ಲ ನಮಗೆ ಆಗ್ಬೇಕು ಸರ್. ಆದಷ್ಟು ಬೇಗ ಆಗ್ಬೇಕು. ಇದು ಕರೆಂಟ್ ಎಲ್ಲರ ಹತ್ರನು ಮನವಿ ಮಾಡ್ಕೊಳ್ತಿದ್ದೀನಿ ನಾನು, ಸರ್ಕಾರದ ಜೊತೆನೆ ಮನವಿ ಮಾಡ್ಕೊಳ್ತಿದ್ದೀನಿ. ನಿಮ್ಮ ಹೆಸರು? ಆಶಾ. ನಾವು ಕುಂಬ್ಳಾಡ್ಕೆ ಸೈಟ್ ಅವರು. ನಮಗೆ ಕುಡಿಯೋಕೆ ನೀರಿಲ್ಲ. ನಮ್ದು 60 ಮನೆ ಇದೆ. 60 ಮನೆಗೂ ನೀರಿಲ್ಲ. 60 ಮನೆಗೆ ಒಂದು ಬಾವಿಯಿಂದ ನೀರು ನಾವು ತಗೊಂಡು ಹೋಗಿದ್ರೆ ನಾವು 10 ಗಂಟೆ ರಾತ್ರಿ ಆಗ್ತದೆ ನೀರೆಲ್ಲ ತಗೊಂಡು ಹೋಗೋದಿಗೆ. ಓಟ್ ಕೇಳಕ್ ಬರ್ತಾರೆ, ಎಲ್ಲ ಬರ್ತಾರೆ. ನಮ್ಮ ಹತ್ರ ನಮ್ಗೆ ಯಾರು ಸಹಾಯ ಎಷ್ಟು ತನಕ ಮಾಡಿಲ್ಲ. ಮನೆ ಮಾಡಿ ಕೊಟ್ಟಿಲ್ಲ. ಮನೆ ಬೇಡ, ಕುಡಿಯೋಕೆ ನೀರಿಲ್ಲ, ನಮ್ಗೆ ಕರೆಂಟ್ ಇಲ್ಲ, ಮತ್ತೆ ಬಾತ್ರೂಮ್ ಬಚ್ಚಲು ಎಂತ ಇಲ್ಲ. ನಮ್ಮ ಪರಿಸ್ಥಿತಿ ನೋಡಿದ್ರೆ ಯಾರ ಹತ್ರ ಹೇಳೋದಂತ ನಮ್ಗೆ ತಲೆ ಬಿಸಿ ಆಗ್ತದೆ. ಹೇಳಿದ್ರೇನು ಕೇಳೋರಿಲ್ಲ ಇಲ್ಲಿ. ಈಗ ಆಲ್ರೆಡಿ ಗ್ರಾಮ ಪಂಚಾಯತಿಯಿಂದ ಬೋರ್ವೆಲ್ ಎಲ್ಲ ತೆಗ್ದಿದ್ದಾರೆ ಅಂತ ಹೇಳ್ತೀರಾ? ಹೌದು ಸರ್. ನಿಮ್ಗೆ ಯಾಕೆ ನೀರ್ ಕೊಡ್ಲಿಲ್ಲ ಅವ್ರು? ನಮ್ಗೆ ಕೊಡ್ತಾ ಇಲ್ಲ ಅದ್ರಲ್ಲಿ ನೀರು. ನಾವು ಹೊರ್ತಾ ಇದೀವಿ, ಅವ್ರ ಕಣ್ಣಲ್ಲಿ ನೋಡಿದ್ರೆ ನಮ್ಗೆ ನೀರ್ ಕೊಡ್ತಿಲ್ಲ. ಮೇಲೆ ಸೈಟ್ ಅವ್ರಿಗೆ ಕೊಡ್ತಿದ್ದಾರೆ. ಅಲ್ಲಿ ಒಂದೇ ಮನೆ ಇರೋದು ಸರ್. ಅವರಿಗೆ ಮಾತ್ರ ನೀರು ಒಂದು ಮನೆಗೆ ನೀರ್ ಕೊಡ್ತಿದ್ದಾರೆ. ನಮ್ಗೆ 60 ಮನೆಗೆ ಒಂದು ನಲ್ಲಿ ಹಾಕಿಲ್ಲ. ಇಲ್ಲಿಗ ಗ್ರಾಮ ಪಂಚಾಯತಿ ಗಮನಕ್ಕೂ ತಂದಿಲ್ವ? ನಾವ್ ಹೇಳಿದ್ವಿ, ಎಲ್ಲತ್ರ ಕೇಳ್ಕೊಂಡಾಗಿದೆ. ಎಲ್ಲರ ಹತ್ರ ಹೇಳಿ ಬರ್ತೀವಿ, ಮಾಡ್ಕೊಡ್ತೀವಿ, ನಾಳೆನೆ ಬರ್ತೀವಿ, ನೀವು ಪಬ್ಲಿಕ್ ಮಾಡಬೇಡಿ, ಪಬ್ಲಿಕ್ ಟಿವಿಯಲ್ಲೆಲ್ಲ ಮಾತಾಡ್ಬೇಡಿ ಅಂತ ಹೇಳ್ತಾರೆ. ಅಷ್ಟು ಇವತ್ ನಾವ್ ಮಾತಾಡಿದ್ರೆ ನಾಳೆ ಬಂದ್ ಹೇಳ್ತಾರೆ, ಮತ್ತೆ ಈ ಕಡೆ ತಲೆನೇ ಹಾಕಲ್ಲ ಅವರು. ಬರ್ತಾರೆ ಹೋಗ್ತಾರೆ. ನಮ್ ಪರಿಸ್ಥಿತಿ ಅವ್ರಿಗೆ ಗೊತ್ತಿದೆ ಸರ್. ಗೊತ್ತಿದ್ದು ಗೊತ್ತಿಲ್ದಂಗೆ ಮಾಡ್ತಿದ್ದಾರೆ. ಬೆಳಿಗ್ಗೆ 8 ಗಂಟೆಗೆ ಹೋಗ್ತೀವಿ, 5 ಗಂಟೆ ಕೆಲ್ಸ ಬಿಟ್ಟು ಬರ್ತೀವಿ. ಅದು 10 ಗಂಟೆ ತನಕ ನೀರು ಹೊರೋದೇ ಆಗ್ತದೆ. ನಮ್ ಸಮಸ್ಯೆ ಯಾರ ಹತ್ರ ಹೇಳೋದು? ಇಲ್ಲೊಂದು ಬಾವಿ ಇದೆ. ಇಲ್ಲಿ ಬಾವಿ ನಾವಾಗಿ ಒಂದು ತೋಡಿದೆ, ಎಲ್ಲರೂ ಸೇರಿ 60 ಮನೆಯವರು ಸೇರಿ ಬಾವಿ ತೆಗ್ದಿದೀವಿ. 60 ಮನೆಯವರು ಅದು ಬಾವಿಯಿಂದ ನೀರ್ ತಗೊಂಡ್ ಹೋಗ್ತೀವಿ. ಅದ್ರಲ್ಲಿ ಇಲ್ಲ ಅಂದ್ರೆ ಕೆಳಗೆ ಒಂದು ಹಳ್ಳ ಇದೆ ಸಣ್ಣದು, ಅದ್ರಲ್ಲಿ ನೀರ್ ತಗೊಂಡ್ ಹೋಗೋದು, ಬಟ್ಟೆ ಒಗೆಯೋದು ಎಲ್ಲ ಮಾಡ್ತೀವಿ. ಆದ್ರೆ ಅದ್ರಲ್ಲಿ ನೀರು ಕ್ಲೀನ್ ಇಲ್ಲ. ಈಗ ಕುಡಿಯಕ್ಕೂ ಆಗಲ್ಲ, ಬಟ್ಟೆ ತೊಳೆಯಕ್ ಆಗಲ್ಲ. ಅಲ್ಲಿ ಏನ್ ಮಾಡ್ತಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ನೀರೆಲ್ಲ ಕಳ್ದಾಗಿದೆ, ಗೊತ್ತಿಲ್ಲ ನಮ್ಗೆ ಏನ್ ಮಾಡಿದೆ. ಇಲ್ಲ ಸರ್, ನಮ್ಗೆ ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಮೇಲಿಂದ ಬರದ್ ನೀರು, ನಾವ್ ಆ ಕಡೆ ಎಲ್ಲ ಹೋಗಲ್ಲ. ಈಗ ನೀರಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ನೀರಿಲ್ಲ ಅಂದ್ರೆ ಹಳ್ಳಕ್ಕೆ ಹೋಗ್ತೀವಿ ನಾವು. ಈಗ ಆ ನೀರನ್ನ ಹೆಂಗ್ ಕುಡಿಯಕ್ಕಾಗುತ್ತೆ? ಏನ್ ಮಾಡೋದು ಸರ್? ನಮ್ ಸಮಸ್ಯೆ ಯಾರ ಹತ್ರ ಹೇಳೋದು? ಕೇಳೋರು ಇಲ್ಲಲ್ಲ. ಒಬ್ರಾದ್ರೆ ಬಂದು ಕೇಳಿದ್ರೆ ಆಗ್ತದೆ, ಯಾರು ಕೇಳಲ್ಲ ಸರ್. ನಮ್ ಸಮಸ್ಯೆನೆ ಕೇಳೋರಿಲ್ಲ. ಓಟಿಗೆ ಈಗ ನಾಳೆ ಓಟ್ ಅಂದ್ರೆ 2 ದಿವಸಕ್ಕೆ ಮುಂಚೆ ಬರ್ತಾರೆ. ಓಟ್ ಹಾಕಿ ನಿಮ್ಗೆ ಕರೆಂಟ್ ಮಾಡ್ಕೊಡ್ತೀವಿ, ಮನೆ ಮಾಡ್ಕೊಡ್ತೀವಿ ಅಂತ. ಈಗ ಯಾರು ಬರಲ್ಲ. ನಿಮ್ಮ ಹೆಸರು? ಕುಸುಮ.
ನೀರ್ ವ್ಯವಸ್ಥೆ ಕರೆಂಟ್ ವ್ಯವಸ್ಥೆ ಅವన్నీ ఇంట్లో ఓటు పాడుజ ఇంట్లో పూర ఆవిడ కరెంట్ ఆవిడ నీరు ఆవిడ ఇంట్లో ఈ గలజి నీరు పరందుల్ల ముಲ್ಪ తోటుడు ఆ నీరు ತುಂಡೆ ಏರ್ಲ ಪರಯೇರಿ ಇದು 5 ವರ್ಷ ಹೊಡೆದಿಂಚಿ ಉಳ್ಳಾರ ಮೂಲ 5 ವರ್ಷ నుంచి వసాదుల్ల ಒಂದೇ ನೀರಿನ ಪರಂದುಲ್ಲಾರ ಮುಂದೆ ನೀರು ಪರಂದು ಏಜ್ ಜನ ಹುಷಾರಿಜ್ಜಾಂಡ್ ಪಾಕ ಜನ ಹುಷಾರಿಜ್ಜನ ಯಾದಿತ್ತಿನ ಮೂಲ ಮಕ್ಕಳು ಈ ಅಧಿಕಾರಿನಕ್ಲು ಎಲ್ಲ ಬೈದ್ಯರೆಡೆ ಅಧಿಕಾರನಕ್ಲು ಅವರ ಬತ್ತದ ಪೋಪೇರ ಇದಕ್ಕೆ ಬರ್ಪನ ಇದ್ದೀರು ಇತ ಕೂಡ ಪೊಸತ್ ನಮ್ಮ ಮೂಡಿಗೆರೆ ತಾಲೂಕಿಗೂ MLA ಬೇತೆ ಪೊಸತ್ ಆತಿಯರು ಅಲ್ಲ ಲೇಡೀಸ್ ಅಂದು ದಾರದಾಲ ಬತ್ತಿತ್ತಾರೆ ಇಡೆಗೋರ ಹೊರ ಒಂದ್ಸಾರಿ ಬತ್ತ ಪೋತೇರು ಲೇಡೀಸ್ ಪೊಲೀಸ್ ಬತ್ತಿದ್ ಹಿಂದೆ ಬತ್ತಿದ್ದೀರಿ ಆರ್ ಲೇಡೀಸ್ MLA ಬೈದ್ಯರೆಡೆ ಬತ್ತಿದ್ದೀರಿ ಈನ ಪನ್ಪಾರಿತೆ ದುಂಬು ಈನ ಮಲ್ತ್ಕೊರಡುಂದು ಈಗಲೇ ನೀರು ಕರೆಂಟ್ ನೀರ್ಲ ಕರೆಂಟ್ಲ ಬೋರ್ಡು ಕಾಕು ಬತ್ರ ಇಲ್ಲ ಈನ ಪನ್ಪೇರು ಅಕ್ಕುಪತ್ರಕ್ಕೆ ಏನೇಕೆ ಈನ ಪನ್ಪೇರು ಪತ್ರ ಕೆನ್ನೆಕ್ ಎಂಚನ ಬುರಾಣಿ ಬತ್ತಿತ್ತೇರು ಪಂಡದು ಪೋಯೇರು ಕೊರ್ಪೆ ಬಂದು ಬೋತೇರು ಪಂಡದು ಬೋತೇರು ಇನ್ನಿಕ್ಲ ಪತ್ತೆ ನೆಜ್ಜಿ ಬತ್ತು ಬಂದಿ ವರ್ಷ ಅನ್ ಬತ್ತು ಬೋದು ಒಂದೇನೆ ಖಾಲಿ ಭರವಸೆ ಕೊಡ್ದು ಬೋಪೇರು ಆತ್ ಪಂಡದು ಬೋಪೇರು ಬೊಕೆಂಚಿ ಬರ್ಪನ ನೆಜ್ಜೇರು ಈ ಸರಿ ಈತ ಓಟ್ ಉಂಡತೆ ದಾದಾ ಅನ್ಪರು ಓಟ್ ಓಟ್ ಪಾಡ್ಜ ಇಂಕ್ಲಿ ಸಾರಿ ಓಟೇ ಪಾಡ್ಜ ಈ ನಂದಲ್ಲ ಇಂಕ್ಲಿ ಓಟ್ ಪಾಡ್ಜ ಇಂಕ್ಲೆ ಗವನ್ ವ್ಯವಸ್ಥೆ ಮಲ್ತು ಕೊರಿಯರ್ ಇಂಕ್ಲಿ ಗ್ಯಾರಂಟಿ ಓಟ್ ಪಾಡುವ ದಿನ ಓಟೇ ಪಾಡ್ಜ ಏನು ಪುದಾರೆ ಅಪ್ಪಿ ಬಣ್ಣಕ್ಕೆ